ಬೇವು ಸಹಿತ ಮರಗಳು ಹೊಸದಂತೆ ತಮ್ಮೆಲ್ಲರಿಗೂ ಕಾಣಿಸ್ತದೆ. ಇದು ಎಲ್ಲರೂ ನಿಮ್ಮೆಲ್ಲರಿಗೂ ಕೂಡ ಇದು ಬಹಳ ಮುದ ಉಂಟು ಮಾಡುವಂತಹದ್ದು. ಇದನ್ನು ವಸಂತ ಮಾಸ ಅಂತ ನಾವೆಲ್ಲ ಕರಿತೀವಿ. ಈ ಸಮಯದಲ್ಲಿ ಎಲ್ಲ ಗಿಡ ಮರಗಳು ಹಚ್ಚ ಹಸಿರಿನಿಂದ ಕಂಗೊಳಿಸ್ತಿದ್ದು, ಈ ದಿನದಲ್ಲಿ ನಾವು ಔಷಧೀಯ ಗುಣವುಳ್ಳ ಮಾವು ಬೇವು ಸೊಪ್ಪನ್ನ ಮನೆ ಬಾಗಿಲಿಗೆ ಕಟ್ಟಿ ಯುಗಾದಿಯನ್ನ ಆದರದಿಂದ ಮತ್ತು ಗೌರವದಿಂದ ಬರಮಾಡಿಕೊಳ್ತೇವೆ. ನಾವೆಲ್ಲರೂ ಸಿಹಿ ಅಡುಗೆಯನ್ನು ಸವಿದು ಹೊಸ ಬಟ್ಟೆಯನ್ನು ಉಟ್ಟು ಸಂಭ್ರಮಿಸ್ತೇವೆ. ಪ್ರಕೃತಿ ಮಾತೆಯೇ ನಿನ್ನ ವಿನ ನಮ್ಮ ಬದುಕು ಸಾಗದು ಎಂದು ಹೇಳಿ ಪ್ರಕೃತಿಗೆ ಶರಣು ಹೇಳುತ್ತಿದ್ದೇವೆ. ಮೈಸೂರು ಅರಮನೆ ಮಂಡಳಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಯುಗಾದಿ ಸಂಗೀತೋತ್ಸವ ಆಯೋಜನೆ ಮಾಡಲಾಗುತ್ತಿದ್ದು, ಅರಮನೆ ರಾಜ ಮಹಾರಾಜರ ಕಾಲದಿಂದಲೂ ಕೂಡ ಎಂದೆಂದಿಗೂ ಸಂಗೀತಗಾರರಿಗೆ, ಸಾಹಿತಿಗಳಿಗೆ, ಕಲಾವಿದರಿಗೆ ಎಂದೆಂದೂ ಕೂಡ ಪ್ರೋತ್ಸಾಹ ನೀಡುತ್ತಾ ಬಂದಿದೆ. ಇಲ್ಲಿ ನೂರಾರು ಪ್ರಖ್ಯಾತ ಆಸ್ಥಾನ ಕಲಾವಿದರು ತಮ್ಮ ಘನತೆಯನ್ನು ಸಾರಿ ಹೋಗಿದ್ದಾರೆ. ನಮ್ಮಲ್ಲಿ ಸಂತೋಷವನ್ನು ಸಂಗೀತ ನೃತ್ಯಗಳಿಂದ ಆಚರಿಸುವ ನಮ್ಮೆಲ್ಲ ಒಂದು ಸಂಪ್ರದಾಯವನ್ನು ನಾವು ರೂಢಿಸ್ಕೊಂಡು ಬಂದಿದ್ದೇವೆ. ಈ ರೀತಿ ಈ ಸಲದ ಹೊಸ ವರ್ಷವನ್ನು ಅರಮನೆ ಮಂಡಳಿ ಸಂಗೀತೋತ್ಸವದ ಕಾರ್ಯಕ್ರಮದ ಮೂಲಕ ಬರಮಾಡಿಕೊಳ್ತಾ ಇದೆ. ಇಂತಹ ಮಹದಾಸೆಯಿಂದ ಇಂದು ಅರಮನೆ ಆವರಣದಲ್ಲಿ ಯುಗಾದಿ ಸಂಗೀತೋತ್ಸವಕ್ಕೆ ಚಾಲನೆ ದೊರೆಯುತ್ತಾ ಇದೆ. ನಮ್ಮೆಲ್ಲ ಚಟುವಟಿಕೆ